ಹಾಯ್ ಫ್ರೆಂಡ್ಸ್, ನಾನು ಪ್ರವೀಣಾ ಫರ್ನಾಂಡಿಸ್. ಇವತ್ತಿದು ವಿಡಿಯೋ ನಮ್ಮದು ಕ್ರಿಸ್ಮಸ್ ಇದು ಕುಸ್ವಾರ್ ಮಾಡಲಿಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದೇನೆ. ಅದರಲ್ಲಿ ಈಗ ಫಸ್ಟಾಗಿ ನಾನೀಗ ಡೈಮಂಡ್ ಶೇಪ್ ಮಾಡ್ತಾ ಇದ್ದೇನೆ. ಡೈಮಂಡ್ ಶೇಪ್ ಅಥವಾ ತುಕ್ಕುಡಿ, ನಮ್ಮ ಲೋಕಲಾಗಿ ಹೇಳೋದಾದರೆ ನಾವು ತುಕ್ಕುಡಿ ಅಂತ ಹೇಳ್ತೇವೆ. ಸಿಂಪಲಾಗಿ ಮಾಡುವ ರೀತಿಯನ್ನು ಇವತ್ತು ನೋಡುವ. 2 ಟೇಬಲ್ ಸ್ಪೂನ್ ಗೀ ಹಾಕಿ ಒಳ್ಳೆ ಮಾಡಿ ಬಿಸಿ ಮಾಡಬೇಕು. ಈ ಬಿಸಿ ಬಿಸಿ ಗೀ ನಮಗೆ ಮತ್ತೆ ಮಿಕ್ಸ್ ಮಾಡುವಾಗ ಹಾಕಲಿಕ್ಕೆ ಬೇಕು. ಅದರಿಂದ ಗೀಯನ್ನು ಬಿಸಿ ಮಾಡ್ತಾ ಇದ್ದೇನೆ. ನೋಡಿ, ಗೀ ಒಳ್ಳೆಯಾಗಿ ಬಿಸಿಯಾಗಿದೆ. ಈಗ ಗ್ಯಾಸ್ ಆಫ್ ಮಾಡ್ತೇನೆ. 1 ಕಪ್ಪು ಮೈದಾ ಹಾಕ್ತಾ ಇದ್ದೇನೆ. 2 ಟೇಬಲ್ ಸ್ಪೂನು ಸಕ್ಕರೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನಾವೀಗ ಬಿಸಿ ಮಾಡಿ ಇಟ್ಟ ಗೀಯನ್ನು ಕೂಡ ಅದಕ್ಕೆ ಹಾಕ್ತಾ ಇದ್ದೇನೆ. ನಾನೀಗ ಮಿಕ್ಸ್ ಮಾಡ್ತಾ ಇದ್ದೇನೆ ಬಿಸಿ ಬಿಸಿ. ಇನ್ನೀಗ ನೀರು ಹಾಕಿ ನಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕಿ ಮಿಕ್ಸ್ ಮಾಡಬೇಕು. ಈಗ ಇದು ರೆಡಿಯಾಗಿದೆ. ನೋಡಿ, ಒಳ್ಳೆ ಸಾಫ್ಟ್ ಕೂಡ ಆಗಿದೆ. ನಾನೊಂದು ಬಟರ್ ಪೇಪರ್ ತಗೊಂಡು ಅದಕ್ಕೆ ಸ್ವಲ್ಪ ಪೌಡರ್ ಕೂಡ ಸ್ಪ್ರೆಡ್ ಮಾಡಿ ನಾನೀಗ ಒಂದು ಚಪಾತಿ ಕೋಲು ತಗೊಂಡು ಅದನ್ನು ನಾನೀಗ ತೆಳ್ಳಗೆ ತಿನ್ನಾಗಿ ಸ್ಪ್ರೆಡ್ ಮಾಡಬೇಕು. ದಪ್ಪ ಆಗಬಾರ್ದು, ದಪ್ಪ ಆದರೆ ಅಷ್ಟು ಒಳ್ಳೆಯದು ಕಾಣೋದಿಲ್ಲ. ಅದರಿಂದ ತೆಳ್ಳಗೆ ಸ್ಪ್ರೆಡ್ ಮಾಡಬೇಕು. ಕಟ್ ಮಾಡ್ತಾ ಇದ್ದೇನೆ. ಇದು ಉಂಟು. ಅದೇ ರೀತಿ ಪ್ಲೇನ್ ಬೇಕಾದರೆ ಪ್ಲೇನ್ ಕೂಡ ಕಟ್ಬೋದು. ನಾನು ಹೀಗೆ ಶೇಪ್ ಬರುವಾಗ ಅದು ಒಳ್ಳೆ ಶೇಪ್ ಇರುತ್ತೆ, ಅದಕ್ಕೋಸ್ಕರ 1 ಇಂಚ್ ಗ್ಯಾಪಲ್ಲಿ ನಾನೀಗ ಕಟ್ ಮಾಡ್ತಾ ಇದ್ದೇನೆ. ನೋಡಿ, ಹೀಗೆ ಎಲ್ಲ ಈಗ ಸ್ಟ್ರೈಟ್ ಕಟ್ ಮಾಡಬೇಕು. ಈಗ ನಾನು ಸ್ಟ್ರೈಟ್ ಕಟ್ ಮಾಡ್ತಾ ಇದ್ದೇನೆ. ನೋಡಿ, ಇದೇ ರೀತಿ ಸ್ವಲ್ಪ ಕ್ರಾಸ್ ಕಟ್ ಮಾಡಬೇಕು. ಡೈಮಂಡ್ ಶೇಪ್ ನಮಗೆ ಸಿಗಬೇಕು, ಅದಕ್ಕೋಸ್ಕರ. ಒಂದು ಪ್ಲೇಟಿಗೆ ಸ್ವಲ್ಪ ಪೌಡರ್, ಮೈದಾದ ಪೌಡರ್ ಹಾಕ್ತಾ ಇದ್ದೇನೆ ನಾನು, ಅದು ಅಂಟದಾಗೆ. ನಂತರ ನಾವು ಇದು ಕಟ್ ಮಾಡಿದ ಇದೆಲ್ಲ ಹೀಗೆ ಒಂದು ಪ್ಲೇಟಲ್ಲಿ ಹಾಕ್ಕೊಂಡ್ರೆ ನಮಗೆ ಫ್ರೈ ಮಾಡಲಿಕ್ಕೆ ಈಸಿ ಆಗುತ್ತೆ. ಒಂದು ಕಾವಲಿ ತಗೊಂಡು ಅದಕ್ಕೆ ನಾನೀಗ ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ. ನಾನು ಪ್ಯೂರ್ ತೆಂಗಿನ ಎಣ್ಣೆ ಯೂಸ್ ಮಾಡ್ತಾ ಇದ್ದೇನೆ. ಎಣ್ಣೆ ಬಿಸಿಯಾದ ನಂತರ ನಾವು ಪ್ಲೇಟಲ್ಲಿ ತೆಗೆದಿಟ್ಟ ಅದು ಡೈಮಂಡ್ ಶೇಪ್ ಇದು ನಾವೀಗ ಎಣ್ಣೆಗೆ ಹಾಕಿ ಫ್ರೈ ಮಾಡ್ತಾ ಇದ್ದೇವೆ. ನೋಡಿ, ಸ್ವಲ್ಪ ಅಂಟಿದ್ರೂ ಕೂಡ ಏನಾಗೋದಿಲ್ಲ. ಎಣ್ಣೆಯಲ್ಲಿ ಹಾಕಿದ ನಂತರ ಅದು ಸ್ಪ್ರೆಡ್ ಆಗುತ್ತೆ, ಸಪ್ರೇಟ್ ಆಗುತ್ತೆ. ನೋಡಿ, ಸ್ವಲ್ಪ ನಾವು ಹೀಗೆ ಸ್ವಲ್ಪ ಶೇಕ್ ಮಾಡಿ ಕೊಟ್ಟರೆ ಸಾಕು. ಹೀಗೆ ಸ್ವಲ್ಪ ಹೊತ್ತು ನಾವು ಎಣ್ಣೆಯಲ್ಲಿ ಸ್ವಲ್ಪ ಶೇಕ್ ಮಾಡಿ ಕೊಟ್ಟರೆ ಸಾಕು. ಆಗ ಒಳ್ಳೆ ಮಾಡಿ ಉಬ್ಬಿ ಬರುತ್ತೆ. ನಿಮಗೆ ಇಲ್ಲಿ ಕಾಣ್ಬೋದು, ಒಳ್ಳೆ ಮಾಡಿ ಉಬ್ಬಿ ಬಂದಿದೆ. ನಾನು ತುಪ್ಪವನ್ನು ಬಿಸಿ ಮಾಡಿ ಹಾಕಿದ್ದು. ತುಪ್ಪ ಬಿಸಿ ಮಾಡಿ ಬಿಸಿ ತುಪ್ಪ ಹಾಕಿದರೆ ಒಳ್ಳೆ ಮಾಡಿ ಉಬ್ಬಿ ಬರುತ್ತೆ ಅಂತ ಹೇಳ್ತಾರೆ. ಅದರಿಂದ ನಾನು ಕೂಡ ಅದೇ ಪ್ರಯತ್ನ ಮಾಡಿದ್ದು. ಒಳ್ಳೆ ಮಾಡಿ ಉಬ್ಬಿ ಬಂದಿದೆ. ಈಗ ತುಕ್ಕಡಿ ರೆಡಿಯಾಗಿದೆ, ಫ್ರೈ ಕೂಡ ಆಗಿದೆ. ಈಗ ನಾವು ಈಗ ತೆಗೆದು ಸಪ್ರೇಟ್ ಮಾಡಿ ಇಡುವ. ನೋಡಿ, ಹೀಗೆ ಬ್ರೌನ್ ಕಲರ್ ಬಂದರೆ ಸಾಕು. ಸ್ವಲ್ಪ ಬ್ರೌನ್ ಕಲರ್ ಬಂದ ಕೂಡಲೇ ತೆಗೆದ್ರೆ ಒಳ್ಳೆ ಕಲರ್ ಇರುತ್ತೆ. ನಮ್ಮ ಮೊದಲ ಕುಸ್ವಾರ್ ತುಕ್ಕಡಿ ಅಥವಾ ಡೈಮಂಡ್ ಶೇಪ್ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿಕೊಡಿ. ನನ್ನ ಚಾನಲ್ ಇದ್ದರೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.